ನೂರ್ಪುರ್ ಗ್ರಾಮದಲ್ಲಿ ಸೀಮಾ ಮತ್ತೆ ಅಂಕು ಜೀವಿಸ್ತಿದ್ರು. ಅವರು ಹುಟ್ಟಾಗ್ಲಿಂದೇ ಅನಾಥರು. ಅವ್ರ ಅಪ್ಪ ಅಮ್ಮ ಅವರು ಚಿಕ್ಕವಾಗ್ಲೇ ಸತ್ತೋಗಿರ್ತಾರೆ. ಸ್ಕ್ರಾಪ್ ಅನ್ನ ಎತ್ಕೊಂಡೋಗಿ ಮಾರೋ ಕೆಲ್ಸ ಮಾಡ್ತಿರ್ತಾರೆ. ಅಕ್ಕ, ಸುಮಾರು ದಿನ ಆಯ್ತು, ಏನು ತಿಂದೇ ಇಲ್ಲ. ಒಳ್ಳೆ ಊಟ ಮಾಡೋಣ. ಅಯ್ಯೋ, ಅಷ್ಟೇನಾ? ಬಾರೋ, ನಾನ್ ಕೊಡಿಸ್ತೀನಿ. ಇಬ್ರು ಕಲ್ಲು ಹಲ್ವಾಯಿ ಅಂಗಡಿಗೆ ಹೋಗಿ ಇಬ್ರು ಸಮೋಸ ತಿಂತಾರೆ. ಅಕ್ಕ, ತುಂಬಾ ಸಂತೋಷ ಆಯ್ತು. ಇದೇ ರೀತಿ ದಿನ ಊಟ ಸಿಕ್ಕಿದ್ರೆ ತುಂಬಾ ಸಂತೋಷ ಆಗುತ್ತೆ. ಇಲ್ಲ ಅಣ್ಣ, ದಿನ ದಿನ ಈ ತರ ಆಹಾರ ನಾವ್ ತಿನ್ನಕ್ಕಾಗೋದಿಲ್ಲ. ನಮ್ಮ ಹತ್ರ ಎಷ್ಟಿದೆಯೋ ಅಷ್ಟಲ್ಲೇ ಜೀವನ ಸಾಗಿಸ್ಬೇಕು. ಸ್ವಲ್ಪ ದಿನದ ನಂತರ ಆ ಊರಲ್ಲಿ ಜೋರ್ ಮಳೆ ಬರುತ್ತೆ. ಮತ್ತೆ ಅವ್ರ ಮನೆ ಕೂಡ ನೀರಲ್ಲಿ ಒಡ್ಕೊಂಡು ಹೋಗುತ್ತೆ. ಅವ್ರ ವಸ್ತುಗಳು ಕೂಡ ಇರಲ್ಲ. ಅಕ್ಕ, ಅಳ್ಬೇಡಿ ಅಕ್ಕ. ಸಾವ್ಕಾರ ಹತ್ರ ಹೋಗಿ ನಾವು ಹೇಳೋಣ. ಅವ್ರು ನಮಗೆ ಖಂಡಿತ ಸಹಾಯ ಮಾಡೇ ಮಾಡ್ತಾರೆ. ಆ ಸೇಟು ತುಂಬಾ ಕೆಟ್ಟವನು. ಅವನು ದೊಡ್ಡ ಕಂಜೂಸ್ ಅಲ್ವಾ ಕಣೋ. ಅವನ್ ಏನ್ ಸಹಾಯ ಮಾಡ್ತಾನೆ ನಮ್ಗೆ ಹೇಳು? ಸರಿ ಅಕ್ಕ, ಒಂದ್ಸತಿ ಹೋಗಿ ನಮ್ಮ ಕಷ್ಟವನ್ನ ಹೇಳ್ಕೊಳ್ಳೋಣ. ಅವನ ಸೇಟ್ ತುಂಬಾನೇ ಕೆಟ್ಟವನು. ಯಾವಾಗ್ಲೂ ಪಾಪ ಮಕ್ಕಳಿಗೆ ಕಡಿಮೆ ದುಡ್ಡೇ ಕೊಡ್ತಾ ಇದ್ದ. ಸ್ವಲ್ಪತ್ತಾದ್ಮೇಲೆ ಅವರಿಬ್ರು ಸೇಟ್ ಮನೆಗೆ ಹೋಗಿ ಸೀಮಾ ಹೀಗಂತಾಳೆ, ಸೇಟ್ಜಿ, ಸ್ವಲ್ಪ ದುಡ್ಡು ಬೇಕು, ಊಟ ಮಾಡ್ಬೇಕು. ಮಳೆ ಬಂದು ನಮ್ಮ ಮನೆ ಎಲ್ಲ ಒಡ್ಕೊಂಡೋಯ್ತು. ಅದ್ರಲ್ಲಿರುವ ವಸ್ತುಗಳೆಲ್ಲ ಕೂಡ ಒಡ್ಕೊಂಡೋಗ್ಬಿಡ್ತು. ಅವಾಗ ಸೇಟಿನ ಹೆಂಡತಿ ಊರ್ಮಿಳಾ ಅಲ್ಲಿಗ್ ಬರ್ತಾಳೆ. ಅವಳು ಕೂಡ ತುಂಬಾನೇ ಕೆಟ್ಟವಳು. ಗಿಡದಲ್ಲೇನಾದ್ರೂ ಬರತ್ತಿ ನಮ್ಮ ದುಡ್ಡು? ಸೇಟಮ್ಮ, ನೀವೇನ್ ಕೆಲ್ಸ ಹೇಳಿದ್ರು ನಾನ್ ಮಾಡ್ತೀನಿ. ದಯವಿಟ್ಟು ದುಡ್ಡು ಕೊಡಿ, ಹಸು ಆಗ್ತಿದೆ ನಮ್ಗೆ. ನಿಮ್ಮ ಅಂಗಡಿ ಮುಂದೆ ಸ್ವಲ್ಪ ಜಾಗ ಇದೆ ಅಲ್ವಾ? ಅಲ್ಲೇ ಇರ್ತೀವಿ ನಾವು. ಸರಿ ಆಯ್ತು, ಇರಿ. ಆದ್ರೆ ಅಂಗಡಿ ಮುಂದೆ ಯಾಕೆ? ಇಲ್ಲೇ ಮನೆ ಆಚೆ ವೆರಾಂಡದಲ್ಲಿರಿ. ಆದ್ರೆ ಮನೆಯಲ್ಲಿ ಎಲ್ಲ ಕೆಲ್ಸ ನೀವೇ ಮಾಡ್ಬೇಕಾಯ್ತಾ? ಇರೋದಕ್ಕೆ ಜಾಗ ಕೊಟ್ಟು 2 ಹೊತ್ತು ಊಟ ಕೂಡ ಕೊಡ್ತೀನಿ, ಅರ್ಥ ಆಯ್ತಾ? ಸರಿ ಸೇಟಮ್ಮ, ನಮ್ಗೆ ಒಪ್ಪಿಗೆನೆ. ಮಳೆಗಾಲ ಆಗಿತ್ತು. ಅವರಿಬ್ರು ಪಾಪ ವೆರಾಂಡದಲ್ಲೇ ಒಂದು ಬೆಡ್ಶೀಟ್ ಹಾಕೊಂಡು ಪಾಪ ಇಬ್ರು ಮಲ್ಕೋತಾರೆ. ಮಾರನೇ ದಿನ ಬೆಳಗ್ಗೆ ಎಲ್ಲ ಕೆಲ್ಸ ಮಾಡಿ ಎಲ್ಲ ಸ್ಕ್ರಾಪ್ ಏನಾದ್ರೂ ಸಿಗುತ್ತೇನೋ ಹುಡ್ಕೊಂಬರಕ್ ಹೋಗ್ತಾರೆ. ಅಕ್ಕ, ಯಜಮಾನಿ ಅವರು ಅಡ್ಗೆ ಮಾಡೋ ಅದ್ಭುತ ಸುವಾಸನೆ ಬರ್ತಾ ಇದೆ. ಕಚೋಡಿ ಮಾಡ್ತಾ ಇರ್ಬೇಕನ್ಸುತ್ತೆ. ಇವತ್ತು ಕಚೋಡಿನ ತುಂಬಾ ಚೆನ್ನಾಗಿ ತಿನ್ಬೋದು. ನಾನೇನ್ ಅನ್ಕೋತಿದ್ದೀನಂದ್ರೆ ಬೇಗ ಸ್ವಲ್ಪ ದುಡ್ಡು ಕೂಡಾಕ್ಬೇಕಂತ. ಆಮೇಲೆ ನಮ್ಮ ಗುಡ್ಸಲ್ ನಾವೇ ಕಟ್ಕೋಬಹುದು. ಆಗ ನಿಮ್ಮ ಈ ಅಕ್ಕ ನನ್ ಕೈಯಲ್ಲೇ ಕಚೋಡಿ ಮಾಡಿ ನಿನ್ಗೆ ತಿನ್ನಿಸ್ತೀನಿ. ಸ್ವಲ್ಪತ್ತಾದ್ಮೇಲೆ ಸೇಟಮ್ಮ ಅವ್ರಿಗೋಸ್ಕರ 4 ರೊಟ್ಟಿ ಮತ್ತೆ ದಾಲ್ ತಗೊಂಡ್ ಬಂದು ಕೊಡ್ತಾಳೆ. ಸೇಟಮ್ಮ, ನೀವು ಕಚೋಡಿ ಮಾಡ್ತಿದ್ರಿ. ಅಂಕು ಪಾಪ ತಿನ್ಬೇಕಂತ ಅನ್ಕೊಂಡಿದ್ದ, ಅಲ್ಲೇ ಕೂತ್ಕೊಂಡಿದ್ದ. ಬಾಯ್ ಮುಚ್ಚು, ಇದು ಧನವಂತರು ತಿನ್ನೋದು, ನಿಮ್ಮಂತ ಜನರು ತಿನ್ನೋದಲ್ಲ. ಬಾಯ್ ಮುಚ್ಕೊಂಡು ಕೊಟ್ಟಿರೋದನ್ನ ತಿಂದು ನಿದ್ದೆ ಮಾಡಿ. ಬೆಳಗ್ಗೆ 4 ಗಂಟೆಗೆ ಎದ್ದು ಇರೋ ಕೆಲ್ಸ ಎಲ್ಲ ಮಾಡ್ಬೇಕು ನೀವು. ಹಂಗಂತೇಳಿ ಸೇಟಮ್ಮ ಹೋಗ್ಬಿಡ್ತಾಳೆ. ಕೆಟ್ಟೋಗಿರೋ ಆಹಾರವನ್ನು ನೋಡಿ ಅವರಿಬ್ರು ಪಾಪ ಅಳ್ತಾರೆ. ಆಗ ಸೀಮಾ ಅಂತಾಳೆ, ನೀನೇನು ಚಿಂತೆ ಮಾಡ್ಬೇಡ ಅಂಕು, ನಿನ್ಗೋಸ್ಕರ ನಾನ್ ಕಚೋಡಿ ಮಾಡ್ಕೊಡ್ತೀನಾಯ್ತಾ? ದಿನ ಪೂರ್ತಿ ಕೆಲ್ಸ ಮಾಡಿ ಹಸುವಾಗಿರುತ್ತೆ. ಆಗ್ಲೂ ಆ ಊಟನ ತಿಂದು ಮಲ್ಕೊಂಡ್ಬಿಡ್ತಾರೆ. ಮಾರನೇ ದಿನ ಬೆಳಗ್ಗೆ ಅವ್ರು ಕೆಲ್ಸ ಮುಗಿಸ್ಕೊಂಡು ಅವರು ಸ್ಕ್ರಾಪ್ ಎತ್ಕೊಂಬರಕ್ಕೆ ಹೋದಾಗ ಮೆರೆಯುತ್ತಿರುವ ಒಂದು ವಸ್ತು ಅವ್ರಿಗೆ ಕಾಣಿಸುತ್ತೆ. ಅಕ್ಕ, ಇಲ್ಲಿ ಬನ್ನಿ, ಇದು ಏನಂತ ನೋಡು. ಸೀಮಾ ಅದನ್ನ ಆಚೆ ತೆಗಿತಾಳೆ. ನೋಡಿದ್ರೆ ಅದು ಸುಂದರವಾದ ಒಂದು ಕಡಾಯಿ. ಈ ಕಡಾಯಿ ನಮ್ಗೇನು ಕೆಲ್ಸಕ್ ಬರಲ್ಲ ಕಣೋ, ಆದ್ರೆ ಇದನ್ ಮಾರಿದ್ರೆ ತುಂಬಾ ದುಡ್ಡು ಸಿಗತ್ತೆ ನಮ್ಗೆ. ಆದ್ರೆ ಇದನ್ನ ನಾವು ಮಾರೋದ್ ಬೇಡ. ನಮ್ಮ ಗುಡ್ಸಲ್ ನಾವ್ ಹಾಕೊಂಡ್ಮೇಲೆ ಇದ್ರಲ್ಲಿ ನನ್ನ ತಮ್ಮನಿಗೆ ನಾನು ಕಚೋಡಿ ಮಾಡ್ಕೊಡ್ತೀನಿ. ಅವರಿಬ್ರು ಆ ಕಡಾಯಿನ ಎತ್ಕೊಂಡ್ ಹೋಗ್ಬಿಡ್ತಾರೆ. ಸೀಮಾ ಕೈಯಲ್ಲಿ ಕಡಾಯಿ ಇಟ್ಕೊಂಡು ಹೀಗಂತ ಅಂತಾಳೆ, ಒಂದಿನ ನನ್ನ ತಮ್ಮನಿಗೆ ಇದ್ರಲ್ಲೇ ಕಚೋಡಿ ಮಾಡ್ಕೊಡ್ತೀನಿ. ಅಕ್ಕ, ನನ್ನ ಮನ್ಸು ಕಚೋರಿ ತಿನ್ಬೇಕಂತ ತುಂಬಾ ಆಸೆ ಆಗ್ತಿದೆ. ಜಾದು ಆದ್ರೆ ಚೆನ್ನಾಗಿರುತ್ತೆ. ಈ ಕಡೆ ಕಚೋರಿಯಿಂದ ತುಂಬಬೇಕು. ನಂಗಂತಿದ ತಕ್ಷಣ ಆ ಕಡಾಯಲ್ಲಿ ಕಚೋಡಿ ತುಂಬಿ ಬರುತ್ತೆ. ಅವರಿಬ್ರು ಅದನ್ನ ನೋಡಿ ತುಂಬಾ ಶಾಕ್ ಆಗ್ಬಿಡ್ತಾರೆ. ಹಾಗಾದ್ರೆ ಇದು ಮಾಯಾ ಕಡಾಯಿ ಅನ್ಸುತ್ತೆ, ಅದಕ್ಕೆ ಎಷ್ಟು ಮೆರೆಯುತ್ತಾ ಇದೆ. ನಾನೊಂದ್ಸಲ ಹೇಳ್ತೀನಿ, ದೇವರ ದಯೆಯಿಂದ ಒಂದು ಮಾಯೆ ಆಗಿ ಈ ಕಡಾಯಿ ತುಂಬಾ ಚಾಕ್ಲೇಟ್ಸ್ ಬರ್ಬೇಕು. ತಕ್ಷಣ ಆ ಕಡಾಯಲ್ಲಿ ಸ್ವೀಟ್ಸ್ ಬಂದ್ಬಿಡುತ್ತೆ. ಅಕ್ಕ, ಇದ್ರಲ್ಲಿ ನಿಜವಾಗ್ಲೂ ಮಿಠಾಯಿ ಬಂದ್ಬಿಡ್ತು. ನಂಗೆ ವೇಟ್ ಮಾಡಕ್ಕೆ ಆಗ್ತಾ ಇಲ್ಲ. ಸಾವ್ಕಾರ ಮತ್ತು ಸಾವ್ಕಾರಮ್ಮ ನಿದ್ದೆ ಮಾಡ್ಬಿಟ್ರು. ನಾವ್ ಬೇಗ ಇದನ್ನ ತಿಂದ್ಬಿಡಣ. ಸೇಟಮ್ಮ ಕೊಟ್ಟಿರುವ ಆಹಾರವನ್ನು ಅವರು ಹಸುಗೆ ಹಾಕಿ ಅವ್ರು ಬೇಕಾಗಿರೋ ಆಹಾರ ಅವ್ರು ತಿಂತಾರೆ. ಮತ್ತೆ ಅಲ್ಲೇ ಆ ಕಡಾಯಿನ ಅವರು ಬಚ್ಚಿಟ್ಬಿಡ್ತಾರೆ. ಅವ್ರಿಗೆ ಹಸುವಾದಾಗೆಲ್ಲ ಅವ್ರಿಗೇನ್ ತಿನ್ಬೇಕನ್ಸತ್ತೋ ಅದನ್ನ ಕಡಾಯಿ ಹತ್ರ ಕೇಳ್ತಿದ್ರು. ಸೇಟಮ್ಮ ಕೊಡುವ ಎಲ್ಲ ಆಹಾರವನ್ನು ಅವರು ಹಸುಗಾಕ್ಬಿಡ್ತಾ ಇದ್ರು. ಮಾರನೇ ದಿನ ಮನೆಯಲ್ಲಿ ಸೇಟಮ್ಮ ಸೇಟ್ ಹತ್ರ ಈಗಂತ ಅಂತಾರ, ನಾನ್ ಇವ್ರಿಬ್ರಿಗೂ ಕೆಟ್ಟೋಗಿರೋ ಆಹಾರ ಕೊಡ್ತಿದ್ದೀನಿ. ಅದನ್ ತಿಂದು ಇವ್ರಿಬ್ರು ಹೆಂಗ್ರಿ ಹೀಗ ಆರೋಗ್ಯವಾಗಿದ್ದಾರೆ, ಇವ್ರು ಅನಾರೋಗ್ಯ ಆಗ್ತಾರೆ ಅಂತ ಅನ್ಕೊಂಡಿದ್ದೆ. ಸರಿಯಾಗಿ ಹೇಳ್ದೆ ಕಣೆ. ನಾನು ನೋಡ್ತಾ ಇದ್ದೀನಿ, ಸ್ವಲ್ಪ ದಿನದಿಂದ ಅವರ ಆರೋಗ್ಯ ತುಂಬಾ ಚೆನ್ನಾಗಾಗ್ತಾ ಇದೆ. ಇದ್ದಕ್ಕಿದ್ದಂತೆ ಅವರ ಕೈಗೆ ಖಜಾನೆ ಏನಾದ್ರೂ ಸಿಕ್ಬಿಡ್ತಾ? ನೀನು ಅವ್ರನ್ನ ಗಮನಿಸ್ತಾ ಇರೋ. ಆಗ ಸೇಟಮ್ಮ ಅವ್ರನ್ನ ಗಮನಿಸೋದಕ್ಕೆ ಶುರು ಮಾಡ್ತಾಳೆ. ಆಗ ಅವರ ಮಾಯಾ ಕಡಾಯಿ ಬಗ್ಗೆ ಅವಳಿಗೆ ಚೆನ್ನಾಗ್ ಗೊತ್ತಾಗುತ್ತೆ. ತಮ್ಮ, ಇವತ್ತೇನ್ ತಿನ್ಬೇಕನ್ಸುತ್ತೋ ನೀನ್ ಮಾಯಾ ಕಡಾಯಿನ ಕೇಳು. ಜಾದುವಾಗಿ ಕಡಾಯಲ್ಲಿ ಮ್ಯಾಗಿ ಆಗ್ಲಿ.
ಹಂಗಂದಿದ ತಕ್ಷಣ ಆ ಕಡಾಯಿ ತುಂಬಾ ಮ್ಯಾಗಿ ಬಂದ್ಬಿಡುತ್ತೆ. ಅವ್ರಿಬ್ರು ಸೇರಿ ಮ್ಯಾಗಿ ಸಂತೋಷವಾಗಿ ತಿಂತಾರೆ. ಈಗ ಅರ್ಥ ಆಯ್ತು, ನಮ್ಮಂತ ಧನವಂತರ ತಿನ್ನೋ ಆಹಾರನ ನಿಮ್ಮಂತ ಬಡವರಿಗೆ ಕೊಡ್ತಿರೋದು ಮಾಯಾ ಕಡಾಯ. ಇದನ್ನ ನಾನು ಖಂಡಿತ ಕಳ್ತನ ಮಾಡ್ಬೇಕು. ಅವಳಿಗೆ ಚಾನ್ಸ್ ಸಿಕ್ಕಿದ ತಕ್ಷಣ ಅವಳು ಆ ಕಡಾಯಿನ ಕಳ್ತನ ಮಾಡ್ತಾಳೆ. ನೋಡ್ರಿ, ಆ ಮಕ್ಕಳಿಗೆ ಇದೇ ದೊಡ್ಡ ಆಯುಧ ಆಗಿದೆ. ಅದನ್ನ ನಾನೀಗ ಕಳ್ತನ ಮಾಡ್ಕೊಂಡ್ ಬಂದ್ಬಿಟ್ಟೆ. ನೋಡಿ, ಬಿಸಿ ಬಿಸಿ ಪಕ್ವಾನ್ ನಿಮ್ಗೋಸ್ಕರ ಮಾಡ್ಕೊಡ್ತೀನಿ. ಏ ಜಾದುಯಿ ಕಡಾಯಿ, ನಿನ್ನ ಮಾಯನ್ನು ತೋರ್ಸು, ನಮಗೆ ಬಿಸಿ ಬಿಸಿ ಬಿರಿಯಾನಿ ಕೊಡು. ಅರೆ ವಾ, ಏನಿದು ಅದ್ಭುತ. ಇನ್ನು ಮುಂದೆ ನೀನು ಅಡಿಗೆ ಮಾಡ್ಬೇಕಾದ ಅವಶ್ಯಕತೆನೇ ಇಲ್ಲ. ನಿನ್ನ ಕೆಲಸ ಕೂಡ ಉಳಿಯುತ್ತೆ, ಮತ್ತೆ ಖರ್ಚು ಕೂಡ ಇರಲ್ಲ. ಬಿರಿಯಾನಿ ತಿಂದು ತುಂಬಾ ಸಂತೋಷ ಆಯ್ತು. ಈಗ ಬಿಸಿ ಬಿಸಿ ಹಾಲ್ ಸಿಕ್ಕಿದ್ರೆ ಸಾಕು, ತುಂಬಾ ಚೆನ್ನಾಗಿರುತ್ತೆ. ಹಾ, ಈಗ ನೋಡಿ, ಏ ಮಾಯಾ ಕಡಾಯ್, ಬಿಸಿ ಬಿಸಿ ಹಾಲನ್ನು ನಮಗೆ ಈಗ್ಲೇ ಕೊಡು. ಅದನ್ನ ನೋಡಿದ ತಕ್ಷಣ ಅವಳು ಹೀಗಂತಾಳೆ, ಏ ಮಾಯಾ ಕಡಾಯ್, ನಮ್ಗೆ ಇಲ್ಲಿ ಶಾಶ್ವತವಾಗಿ ಬಿಸಿ ಹಾಲು ಸಿಗ್ತಾನೆ ಇರ್ಬೇಕು. ಅಲ್ಲಿ ಮನೆ ತುಂಬಾ ಬಿಸಿ ಬಿಸಿ ಹಾಲು ಬರಕ್ಕೆ ಶುರು ಆಗತ್ತೆ. ಅವ್ರಿಬ್ರ ಕಾಲು ಕೂಡ ಸುಡಕ್ಕೆ ಶುರು ಆಗತ್ತೆ. ಅರೆ ಸಾಕು ಸಾಕು, ನಿಲ್ಸು, ಬೇಗ ಹಾಲನ್ನು ನಿಲ್ಲಿಸು ಮಾಯಾ ಕಡಾಯ್. ಅವರ ಕಾಲುಗಳು ಎಲ್ಲ ಬಿಸಿ ಬಿಸಿ ಹಾಲಲ್ಲಿ ಸುಟ್ಟೋಗುತ್ತೆ. ಆದ್ರೆ ಇದ್ರ ಬಗ್ಗೆ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೇಳಿ ಅವರಿಬ್ರು ಬಾಯಿಗಳನ್ನ ಮುಚ್ಕೊಂಡಿರ್ತಾರೆ. ಅವಳು ಇದನ್ನೆಲ್ಲ ನೋಡಿ ಬಾಗ್ಲತ್ರ ನಿಂತ್ಕೊಂಡು ಸೀಮಾ ಹೀಗಂತಾಳೆ, ನಿಮ್ಮ ಅತಿ ಆಸೆಯಿಂದ ಇವತ್ತು ನಿಮ್ಗೆ ಒಳ್ಳೆ ಬುದ್ಧಿ ಸಿಕ್ತಲ್ವಾ? ಇಲ್ಲೊಂದು ಮಾಯ ಆಗಿ ಈ ಮನೆ ತುಂಬಾ ತಣ್ಣೀರು ಬರಬೇಕು. ಕಡಾಯಿಂದ ತಣ್ಣೀರ್ ಬರಕ್ಕೆ ಶುರು ಆಗತ್ತೆ. ಅವರಿಬ್ರು ತಪ್ಸ್ಕೋತಾರೆ. ಹೇ ಮಾಯಾ ಕಡಾಯ್, ನೀನು ಎಲ್ಲಿಂದ ಬಂದ್ಯೋ, ನೀನು ಅಲ್ಲಿಗೆ ಹೊಟ್ಟೋಗು. ಸೇಠ್ ಮತ್ತೆ ಸೇಠಮ್ಮ ಅವ್ರು ಮಾಡಿರೋ ತಪ್ಪಿಗೆ ಕ್ಷಮಾಪಣೆ ಕೇಳ್ತಾರೆ. ಮತ್ತೆ ಮಾಯಾ ಕಡಾಯ್ ಶಾಶ್ವತವಾಗಿ ಮಾಯ ಆಗುತ್ತೆ. ನೀನಿಲ್ಲ ಅಂದ್ರೆ ನಾವಿವತ್ ಸತ್ತೋಗ್ಬಿಡ್ತಿದ್ವಿ. ನಮ್ಮ ಪ್ರಾಣನೇ ಕಾಪಾಡ್ಬಿಟ್ಟೆ. ಅದ್ರಿಂದ ಇನ್ಮೇಲೆ ನೀವು ವೆರಾಂಡಾ ಅಲ್ಲಿ ಅಲ್ಲ, ನನ್ ಮನೇಲಿ ನನ್ ಮಕ್ಳಾಗಿ ಜೀವಿಸ್ಬೇಕು. ದಿನ ನಿಮಗೆ ಒಳ್ಳೆ ಒಳ್ಳೆ ಅಡಿಗೆ ಮಾಡ್ಕೊಡ್ತೀನಿ. ಅವತ್ತಿನ ದಿನದಿಂದ ಸೇಠ್ ಮತ್ತೆ ಸೇಠಮ್ಮ ಆ ಮಕ್ಕಳನ್ನ ಅವ್ರ ಮಕ್ಕಳ ತರ ನೋಡ್ಕೋತಾರೆ. ಮತ್ತೆ ಒಳ್ಳೆ ಸ್ಕೂಲಲ್ಲಿ ಅವ್ರಿಗೆ ಅಡ್ಮಿಷನ್ ಕೊಡಿಸ್ತಾರೆ. ಸ್ವಪ್ನ, ಪ್ರೀತಿ ಮತ್ತೆ ಭೂಮಿನ ಮದ್ವೆ ಟೌನಲ್ಲಿರುವ ಬಾಲು, ರೋನು ಮತ್ತೆ ರಾಹುಲ್ ಜೊತೆ ಮದ್ವೆ ಆಗುತ್ತೆ. ಅವರು 3 ಜನ ಮದ್ವೆ ಮಾಡ್ಕೊಂಡ್ ಮನೆಗ್ ಬರ್ತಾರೋ ಇಲ್ವೋ, ಅವ್ರನ್ನ ಸ್ವಾಗತಿಸೋದಕ್ಕೆ ಅವರ ಅತ್ತೆ ಜಾನಕಿ ಅವರಿಗೆ ಆರತಿ ತೆಗಿತಾ ಹೀಗಂತಾರೆ, ಬನ್ನಿ ಸೊಸೆಯಂದಿರ, ಬನ್ನಿ. ನಿಮ್ಮ ಕಾಲಿಂದ ಈ ಕಲಶವನ್ನು ಒದ್ದು ಒಳಗಡೆ ಬನ್ನಿ. ಖಂಡಿತ ಅತ್ತೆ. ಅಷ್ಟು ದೊಡ್ಡ ಮನೆನ ನೋಡಿ ಅವರು ಈಗಂತ ಮಾತಾಡ್ಕೋತಾರೆ. ಅಯ್ಯೋ ದೇವ್ರೆ, ಇದೇನಕ್ಕ ಇದು? ದೊಡ್ಡ ಶಾರುಖ್ ಖಾನ್ ಮನೆ ಇದ್ದಂಗಿದೆ ಅಲ್ವಾ? ಆ ಸಪ್ನ, ಇಂಥ ಮನೆ ನಮ್ಮೂರಲ್ಲಿದ್ದಿದ್ರೇನಾ ತುಂಬಾ ಸಖತ್ತಾಗಿರ್ತಾ ಇತ್ತು. ನನ್ ಕಣ್ಣನ್ನ ನನಗೇ ನಂಬಕ್ಕಾಗ್ತಿಲ್ಲ. ನಾವು ಮದ್ವೆ ಮಾಡ್ಕೊಂಡು ಇಷ್ಟ್ ದೊಡ್ಡ ಮನೆಗ್ ಬಂದಿದೀವಂತ. ಅವ್ರ ಮಾತ್ ಕೇಳಿ ಅವರ ನಾದ್ನಿ ಹೀಗಂತಾರೆ, ಓ ಗಾಡ್, ಮನೆಯೊಳಗಡೆ ಬಂದು ಒಂದು ಕ್ಷಣನೂ ಆಗಿಲ್ಲ, ನಿಮ್ಮ ಬುದ್ಧಿ ತೋರ್ಸಕ್ ಶುರು ಮಾಡ್ಬಿಟ್ರಾ ನೀವು? ನೋಡಿ ನಾದ್ನಿ, ಸ್ವಲ್ಪ ಭದ್ರವಾಗಿ ಮಾತಾಡಿ. ನಮ್ಮ ಊರಲ್ಲೇ ನಾವು 3 ಜನ ಜುಗಾಡು ಕೆಲ್ಸ ಮಾಡೋದಕ್ಕೆ ಫೇಮಸ್. ಅರ್ಥ ಆಯ್ತಾ? ಫೇಮಸ್. ಓಹೋ, ಈ ಅತ್ತಿಗೆ ಮತ್ತು ನಾದ್ನಿ ಹರಕತೆಯನ್ನು ದಯವಿಟ್ಟು ನಿಲ್ಲಿಸ್ತೀರಾ? ನಡೀರಿ ಮಕ್ಕಳ, ನಿಮ್ಮ ಹೆಂಡ್ತಿನ ಕರ್ಕೊಂಡೋಗಿ ನಿಮ್ಮ ರೂಮ್ ತೋರ್ಸಿ. ಮಾರನೇ ದಿನ 5 ಗಂಟೆ ಆಗುತ್ತೋ ಇಲ್ವೋ 3 ಸೊಸೆಯಂದಿರು ಎದ್ಬಿಡ್ತಾರೆ. ಮತ್ತೆ ಕಿಚನ್ ಕ್ಲೀನ್ ಮಾಡೋ ಕೆಲ್ಸದಲ್ಲಿ ಇಳಿದ್ಬಿಡ್ತಾರೆ. ಅಷ್ಟ್ರಲ್ಲೇ ಅವ್ರ ನಾದ್ನಿಯಾದ ಶ್ರುತಿ ಕಿಚನ್ಗೆ ಹೋಗ್ತಾರೆ. ಅವಳು ನೋಡ್ತಾಳೆ, ಅವಳ 3 ಅತ್ತಿಗೆಯರು ಮಣ್ಣಲ್ಲಿ ಪಾತ್ರೆ ತೊಳಿತಿರ್ತಾರೆ. ಅರೇ ನನ್ನ ಬುದ್ಧಿ ಇಲ್ದಿರೋ ಅತ್ತಿಗೆಗಳ, ಏನ್ ಮಾಡ್ತಿದೀರಾ? ನಿಮ್ಗೆ ನಿದ್ದೆ ಬರ್ತಿಲ್ವಾ? ಈ ಮಧ್ಯರಾತ್ರಿ ಎದ್ ಬಂದೇನೋ ಕೆಲ್ಸ ಮಾಡ್ತಿದೀರಾ? ಅಯ್ಯೋ, ಏನ್ ಗೊತ್ತಾ ಅತ್ತಿಗೆ, ನಮ್ಮೂರಲ್ಲೆಲ್ಲಾರು 5 ಗಂಟೆಗೆ ಎದ್ ಬಿಡ್ತಾರೆ. ನಮ್ಮೂರಲ್ಲಿ ಪಾತ್ರೆಗಳೆಲ್ಲ ಮಣ್ಣಲ್ಲೇ ತೊಳಿತಾರೆ. 2 ಲಾಭಗಳಿದೆ. ಪಾತ್ರೆಗಳು ಪಳಪಳ ಅಂತಿರುತ್ತೆ, ಮತ್ತೆ ಸಾಬೂನ್ ದುಡ್ಡು ಕೂಡ ಮುಗಿಸ್ಬೋದು. ಅರೇ, ಇದು ನಿಮ್ಮ ಬನಾರಸ್ ಊರಲ್ಲ ತಾಯಿ, ಇದು ಮುಂಬೈ. ನಿಮ್ಮ ಈ ಜುಗಾಡು ಕೆಲ್ಸಗಳನ್ನೆಲ್ಲ ಇಲ್ಲಿ ತೋರ್ಸ್ಬೇಡಿ. ಮತ್ತೆ ಈ ಮಿಕ್ಸೋ ಕೆಲ್ಸನೂ ಇಲ್ಲಿ ಬೇಡ ನೋಡಿ. ಶ್ರುತಿ ಆ 3 ಜನನ ಬೈದು ಅಲ್ಲಿಂದ ಹೋಗ್ಬಿಡ್ತಾಳೆ. ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ. ಒಂದಿನ ಅವ್ರು 3 ಕಿಚನ್ ಅಲ್ಲಿ ಅಡ್ಗೆ ಮಾಡ್ತಿರುವಾಗ ಗ್ಯಾಸ್ ಖಾಲಿ ಆಗ್ಬಿಡುತ್ತೆ. ಅಯ್ಯೋ ದೇವ್ರೆ, ಇಲ್ಲಿ ಗ್ಯಾಸ್ ಖಾಲಿ ಆಯ್ತಲ್ಲಪ್ಪ. ಅರೇ ಸೊಸೇಂದ್ರ, ರೊಟ್ಟಿ ರೆಡಿ ಆಯ್ತಾ ಇಲ್ವಾ? ಅರೇ, ಈಗ ಏನ್ ಮಾಡೋದು? ನಾವು ಬೀಗ ಏನಾದ್ರೂ ಜುಗಾಡ್ ಐಡಿಯಾ ಮಾಡ್ಬೇಕು. ಆಗ ಪೂಜೆ ರೂಮಲ್ಲಿ ಇಟ್ಟಿರುವ ಕಟ್ಟಿಗೆ ಮೇಲೆ ಅವ್ರ ಕಣ್ಣೋಗುತ್ತೆ. ಅಷ್ಟೇ, ಇನ್ನೇನ್ ಬೇಕು? 4 ಇಟ್ಕೆಗಳನ್ನ ತರ್ತಾರೆ. ಮತ್ತೆ ಆ ಕಟ್ಟಿಗೆಗಳನ್ನ ಎತ್ಕೊಂಡ್ಬಂದು ರೊಟ್ಟಿಗಳು ಮಾಡೋ ಶುರು ಮಾಡ್ತಾರೆ. ಗೊತ್ತಿಲ್ಲ ಯಾಕತ್ತ, ಯಾವ್ದು ಕಟ್ಗೆ ಸುಡ್ತಾರೋ ಸ್ಮೆಲ್ ಬರ್ತಿದೆ. ಸರಿಯಾಗಿ ಹೇಳಿದ್ರಿ ಅಣ್ಣ. ಆಗ ಕಿಚನ್ ಇಂದ ಬರ್ತಿರುವ ಹೊಗೆ ಕಡೆ ಎಲ್ಲರ ಗಮನ ಹೋಗುತ್ತೆ. ಆಗ ಎಲ್ಲರೂ ಕಿಚನ್ಗೆ ಹೋಗ್ತಾರೆ. ಅರೇ ನನ್ನ ಸೊಸೆ ಅಂದ್ರೆ ಏನಿದು? ಏನ್ ಮಾಡ್ತಿದಾರೆ? ಗ್ಯಾಸ್ ಇದೆ ಅಲ್ವಾ, ಒಲೆ ಯಾಕೆ ಯೂಸ್ ಮಾಡ್ತಿದ್ದೀರಾ? ಅತ್ತೆ, ಈ ಗ್ಯಾಸು ಖಾಲಿ ಆಯ್ತು. ಅದಕ್ಕೆ ನಾವ್ ಈ ಐಡಿಯಾ ಮಾಡಿದ್ವಿ.
ಸರಿ ಆಯ್ತು ನನ್ನ ಜುಗಾಡ್ ಸೊಸೆ ಅಂದ್ರೆ ನಿಮ್ಗೆ ಈ ಕಟ್ಟಿಗೆಗಳು ಎಲ್ ಸಿಕ್ತು? ಅರೆ ಅತ್ತೆ, ಅದೇ ನೀವು ಪೂಜೆ ರೂಮಲ್ಲಿ ಇಟ್ಟಿದ್ರಲ್ವಾ? ಅವರ ಜುಗಾಡು ಸೊಸೆ ಎಂದರ ಹರ್ಕತೆ ನೋಡಿ ಅಂತಾರೆ, ಅರೆ ಬುದ್ಧಿ ಇಲ್ದಿರೋ ಸೊಸೆ ಅಂದ್ರೆ ಅದು ಸ್ಯಾಂಡಲ್ವುಡ್ ಕಟ್ಟಿಗೆಗಳು ಕಣೆ. ಸ್ಯಾಂಡಲ್ವುಡ್ ಕಟ್ಟಿಗೆಗಳನ್ನ ನೀವು ಈ ತರ ಯೂಸ್ ಮಾಡ್ಬಿಟ್ರಲ್ವೇ? ಓಹೋ ಸರಿ ಬಿಡಿ, ಆಗಿದ್ದು ಆಯ್ತಂತೆ, ನಮ್ಮನ್ನ ಕ್ಷಮಿಸ್ಬಿಡಿ. ಹಂಗಂತ ಹೇಳಿ ಆ ಪ್ರಾಬ್ಲಮ್ನ ಅಲ್ಲೇ ಖತಮ್ ಮಾಡ್ಬಿಡ್ತಾರೆ. ಹೀಗೆ ಸಮಯ ಕಳೆಯುತ್ತೆ. ಒಂದಿನ ಬೆಳಗ್ಗೆ ಎಲ್ಲರೂ ಕುತ್ಕೊಂಡು ನಾಷ್ಟ ಮಾಡ್ತಿರ್ತಾರೆ. ಆಗ ಗ್ಲಾಸ್ ಅಲ್ಲಿ ಇಟ್ಟಿರುವ ಜ್ಯೂಸ್ ರೋನದ್ ಫೋನ್ ಮೇಲೆ ಬೀಳುತ್ತೆ. ಅವನ ಫೋನ್ ಹಾಳಾಗುತ್ತೆ. ಅವ್ನು ಇವತ್ತೇ ನಾನು ಮೀಟಿಂಗ್ ಅಂತ ಹೊರಗಡೆ ಹೋಗ್ಬೇಕಾಗಿತ್ತು, ಮತ್ತೆ ಇವತ್ತೇ ನನ್ನ ಫೋನ್ ಕೆಟ್ಟೋಗ್ಬೇಕಾಗಿತ್ತ? ಅಂಗಡಿಯವನ್ ಇದನ್ನ ರಿಪೇರ್ ಮಾಡೋದಕ್ಕೆ 2-3 ಗಂಟೆಗಳು ಟೈಮ್ ತಗೊಳ್ತಾನೆ. ಹಾ ಪತಿದೇವ, ನಿನ್ನ ಫೋನ್ ನನ್ ಕೈಗೆ ಕೊಡು. ₹1 ಖರ್ಚು ಇಲ್ದೆ ನಿನ್ ಫೋನ್ನ ನಾನ್ ರೆಡಿ ಮಾಡ್ಬಿಡ್ತೀನಿ. ಅರೇ ಅತ್ಗೆ, ನಿಮ್ ಕೈಗ್ ಬರ್ಬೇಕಾಗಿಲ್ಲ ಈ ಫೋನು, ಅಂಗಡಿಯಲ್ಲಿ ಕೊಡ್ಬೇಕು ರೆಡಿ ಮಾಡಕ್ಕೆ. ನಿಮ್ಮ ಈ ಜುಗಾಡು ಕೆಲ್ಸ ಮಾಡಿ ಫೋನ್ನ ಹಾಳ್ ಮಾಡ್ಬಿಡ್ಬೇಡಿ ಆಯ್ತಾ? ಆಮೇಲೆ ಶ್ರುತಿನ ಬಟ್ಟೆಯಿಂದ ಆ ಫೋನನ್ನ ಒರ್ಸಿ ಸ್ವಲ್ಪತ್ತು ಬಿಸ್ಲಲ್ಲಿಟ್ಟು ಆಮೇಲೆ ಹಕ್ಕಿಯಲ್ಲಿ ಹಾಕಿಡ್ತಾಳೆ. 1 ಅವರ್ ಆದ್ಮೇಲೆ ರೋನದ್ಗೆ ಫೋನ್ ಕೊಡ್ತಾಳೆ. ಅವಳು ಫುಲ್ ಗರ್ವದಿಂದ ನಾದ್ನಿಗೆ ಹೇಳ್ತಾಳೆ, ಏನಾಯ್ತ್ ನಾದ್ನಿ, ನೋಡದ್ಯಾ ನಮ್ಮ ಜುಗಾಡು ಕೆಲ್ಸ ಹೆಂಗಿದೆ ಅಂತ? ಅರೆ ಭೂಮಿ, ನೀನಂತೂ ನಿಜವಾಗ್ಲೂ 1 ಗಂಟೆ ಒಳಗಡೆ ನನ್ನ ಫೋನನ್ನ ಸಂಪೂರ್ಣ ಸರಿ ಮಾಡ್ದ್ಯಾ. ನೋಡಿದ್ರ ನಮ್ ಕೆಲ್ಸ ಇಷ್ಟು ಬೇಗ ಫೋನ್ ರೆಡಿ ಆಯ್ತು, ಮತ್ತೆ ದುಡ್ಡು ಮಿಕ್ಕೋಯ್ತು. ನೀನು ಚೆನ್ನಾಗಿರ್ಬೇಕು ನನ್ನ ಸೊಸೆ. ಇವತ್ತು ನೀನು ನಿನ್ನ ಜುಗಾಡ್ ಐಡಿಯಾ ಯೂಸ್ ಮಾಡಿ ದುಡ್ಡು ಮತ್ತೆ ಫೋನ್ನ ಸೇವ್ ಮಾಡಿದ್ಯಾ. ಖಂಡಿತ, ನೀನಂತೂ ಅದ್ಭುತನ ಮಾಡಿ ತೋರಿಸ್ದೆ. ರೋನಕ್ ಮತ್ತೆ ಅತ್ತೆ ಬಾಯಿಂದ ಹೊಗಳೋದನ್ನ ಕೇಳಿಸ್ಕೊಂಡು 3 ಜನ ಫುಲ್ ಖುಷಿಯಾಗಿರ್ತಾರೆ. ಹೀಗೆ ಒಂದಿನ ಸ್ವಪ್ನ ಮನೇನ ವ್ಯಾಕ್ಯೂಮ್ ಕ್ಲೀನರ್ ಇಂದ ಕ್ಲೀನ್ ಮಾಡ್ತಾ ಇರ್ತಾಳೆ. ಆಗ ಸಡನ್ ಆಗಿ ವ್ಯಾಕ್ಯೂಮ್ ಕ್ಲೀನರ್ ಕೆಟ್ಟೋಗ್ಬಿಡುತ್ತೆ. ಅರೇ ದೇವ್ರೇ, ಏನ್ ಮಾಡೋದು ಇವಾಗ? ಇದು ಹಾಳಾಯ್ತಲ್ವಾ, ಏನ್ ಮಾಡೋದು? ಏನಾದ್ರೂ ಬೇಗ ಬೇಗ ಐಡಿಯಾ ಪ್ಲಾನ್ ಮಾಡ್ಬೇಕು. ಸ್ವಪ್ನ ಬೇಗ ಬೇಗ ಕೆಲ್ಸ ಮುಗಿಸ್ಬೇಕು. ಅವಳು ಯೋಚನೆ ಮಾಡ್ತಿರ್ತಾಳೆ. ಅವಾಗ ಅವ್ರ ಸೊಸೈಟಿಯಲ್ಲಿ ಒಂದು ಖಜೂರ್ ಗಿಡ ಕಾಣಿಸುತ್ತೆ. ಆಗ ಯೋಚನೆ ಮಾಡ್ತಾಳೆ, ಅರೆ ವಾ, ಇಲ್ಲಿ ಖಜೂರ್ ಗಿಡ ಇದೆ ಅಲ್ವಾ, ಏನ್ ಜುಗಾಡ ಐಡಿಯಾ ಬಂತು. ಸ್ವಪ್ನ ಬೇಗ ಬೇಗ ಸೊಸೈಟಿ ಪಾರ್ಕ್ಗೆ ಹೋಗ್ತಾಳೆ. ಮತ್ತೆ ಮರದ ಮೇಲೆ ಹತ್ ಬಿಡ್ತಾಳೆ. ಮತ್ತೆ ಆ ಎಳೆಗಳನ್ನ ಕಿತ್ಕೋತಿರುವಾಗ ಸೆಕ್ಯೂರಿಟಿ ಬಂದು ಹೀಗಂತಾನೆ, ಅಯ್ಯೋರಿ ಮೇಡಮ್, ಈ ಮರನ ಯಾಕೆ ಮುರಿತಾ ಇದ್ದೀರಾ? ಅರೆ ಹೋ ಅಣ್ಣ, ಏನಾಯ್ತು? ಜಾಸ್ತಿ ಮಾತಾಡ್ಬೇಡ. ಜಾಸ್ತಿ ಮಾತಾಡಿದ್ರೆ ಚೆನ್ನಾಗ್ ಓದೇ ತಿಂತೀಯ ನನ್ ಕೈಯಲ್ಲಿ. ಹಾ, ಮತ್ತಿನ್ನೊಂದು, ಈ ಪಾರ್ಕ್ ನಿಮ್ಮ ಅಪ್ಪಂದೇನಲ್ಲ. ಅವಳು ಇನ್ನೊಂದ್ 4 ಮಾತ್ ಬೈದು ಆ ಮರದಿಂದ ಎಲೆಗಳನ್ನ ಕಿತ್ಕೊಂಡು ಹೋಗ್ತಾಳೆ. ಮನೆಗ್ ಬಂದ್ಮೇಲೆ ಅದ್ರಿಂದ ಪೊರ್ಕೆನ ತಯಾರು ಮಾಡಿ ಮನೆಗ್ ಗುಡ್ಸೋದ್ ಶುರು ಮಾಡ್ತಾಳೆ. ಆಗ ಜಾನಕಿ ಕೋಪದಿಂದ ಕಿರ್ಚಾಡ್ತಾ ಒಳಗಡೆ ಬಂದು ಹೀಗಂತಾಳೆ, ಏ ಏನಾಯ್ತು ಸ್ವಪ್ನ ನಿಂಗೆ? ನಾನ್ ಕೇಳಿದ್ ನಿಜನಾ? ಹೋಗಿ ಸೆಕ್ಯೂರಿಟಿ ಹತ್ರ ಜಗಳ ಮಾಡ್ದೆ ಅಂತೆ. ಕೈಯಲ್ಲಿ ಏನೇ ಅದು? ಅರೆ ಅತ್ತೆ, ಇದು ನಾನೇ ಮಾಡಿರುವ ಪೊರ್ಕೆ. ಅರೆ ಸ್ವಪ್ನ, ನೀನ್ ಮಾಡಿದ ಕೆಲ್ಸ ಇವತ್ತು ಸಖತ್ತು, ಒಳ್ಳೆ ಕೆಲ್ಸ ಮಾಡ್ದೆ ನೋಡು. ಅರೆ ಬಾಯ್ ಮುಚ್ಚರಿ, ಇಷ್ಟು ಕಂಜುಸ್ತನ ಮಾಡಿ ಏನ್ ಮಾಡ್ತೀರಾ ಹೇಳು? ನಿಮ್ಮ ಜುಗಾಡ್ ಕೆಲ್ಸದಿಂದ ಒಂದಿನ ಸೊಸೈಟಿ ಅವ್ರ ಹತ್ರದಿಂದ ನಾವು ಬೈಸ್ಕೊಳ್ಳೋದ್ ಗ್ಯಾರಂಟಿ ನೋಡಿ. ಈ ರೀತಿ 3 ಜುಗಾಡು ಸೊಸೆಗಳಿಗೆ ಮನೆಯವ್ರ ಹತ್ರ ಇಂದ ಬೈಸ್ಕೋಬೇಕಾಯ್ತು. ಹೀಗೆ ಸ್ವಲ್ಪ ದಿನ ಕಳೆದೋಗತ್ತೆ. ಒಂದಿನ ಪ್ರೀತಿ ನಾಷ್ಟ ತಗೊಂಡು ನಾದ್ನಿ ರೂಮ್ಗೆ ಎತ್ಕೊಂಡ್ ಹೋಗ್ತಾಳೆ. ಹಾಕತ್ತೊಳ್ಳೆ ನಡು ಲಿಪ್ಸ್ಟಿಕ್, ನೋಡಕ್ಕೆ ಟಾಪ್ ಟಕ್ಕರ ಗೌಳೆ, ಇವಳು ಟಾಪ್ ಟಕ್ಕರ ಗೌಳೆ. ನಾದ್ನಿಯವ್ರೇ, ಸ್ವಲ್ಪ ನಾಷ್ಟ ತಿಂದು ಹೋಗಿ, ಖಾಲಿ ಹೊಟ್ಟೆಯಲ್ಲಿ ಆಫೀಸ್ಗೆ ಹೋಗ್ಬೇಡಿ. ಹಾ, ನನ್ನ ಕೂದ್ಲನ್ನು ಡ್ರೈ ಮಾಡ್ತಿದೀನಿ, ನೀವು ಟೇಬಲ್ ಮೇಲೆ ಇಟ್ಟೋಗಿ. ಹೇರ್ ಡ್ರೈಯರ್ ಇಂದ ಕೂದಲನ್ನ ಡ್ರೈ ಮಾಡಿದ್ಮೇಲೆ ಶ್ರುತಿ ನಾಷ್ಟ ಮಾಡಿ ಆಫೀಸ್ಗೆ ಹೊರಟೋಗ್ತಾಳೆ. ಆದ್ರೆ ಅವತ್ತಿನ ದಿನ ಸಾಯಂಕಾಲ ತುಂಬಾ ಭಯಂಕರವಾದ ಮಳೆ. ಪ್ರೀತಿ, ನೀನ್ ನನ್ ಕುರ್ತಾ ಪೈಜಾಮನ ಐರನ್ ಮಾಡಿಟ್ಟಿಡು, ನಾಳೆ ನಾನು ಆಫೀಸ್ಗೆ ಅದನ್ನೇ ಹಾಕೊಂಡು ಹೋಗ್ತೀನಿ. ಸರಿ ರೀ. ಹಂಗತ್ತೇಳಿ ಪ್ರೀತಿ ಅವರ ನಾದ್ನಿಯ ರೂಮ್ಗೆ ಹೋಗಿ ಏರ್ ಡ್ರೈಯರ್ ತಂದು ಆ ಏರ್ ಡ್ರೈಯರ್ ಯೂಸ್ ಮಾಡಿ ಶರ್ಟ್ನ ಒಣಗಿಸ್ತಾಳೆ. ಶರ್ಟ್ನ ಹೇರ್ ಡ್ರೈಯರ್ ಇಂದ ಒಣಗಿಸೋವಾಗ ಅವಳಿಗೆ ಶಾಕ್ ಹೊಡೆದ್ಬಿಡುತ್ತೆ. ಪಾಪ, ಅಯ್ಯೋ ದೇವ್ರೇ, ಸತ್ತೋದ್ನಲ್ಲಪ್ಪ ದೇವ್ರೇ, ಅಯ್ಯೋ ಕಾಪಾಡಿ ನನ್ನ. ಆಗ ಅವ್ರ ಅತ್ತೆ ನಾದ್ನಿ ಮನೇಲಿರೋರು ಎಲ್ಲಾರು ಓಡೋಡಿ ಬಂದು ಸ್ವಿಚ್ ಅನ್ನು ಆಫ್ ಮಾಡ್ತಾರೆ. ಅರೆ ಏನ್ ಮಾಡ್ತಿದ್ಯಾ? ಎಲ್ಲಾ ವಿಷಯನೂ ಹೇಳ್ತಾರೆ. ಆಗ ಶ್ರುತಿ ಹೀಗಂತಾರೆ, ಅದ್ಕೆ ಇದಕ್ ಮುಂಚೆನೆ ನಾನು ಎಲ್ಲಾನು ನಿನ್ಗೆ ಹೇಳಿದ್ದೆ ಅಲ್ವಾ, ಇವತ್ ನೀನ್ ಮಾಡಿರೋ ತಪ್ಪಿಗೆ ನಿನ್ ಪ್ರಾಣನೇ ಹೋಗ್ತಿತ್ತು ನೋಡು. ನೋಡಿ, ನಾನ್ ಹೇಳ್ತಿದೀನಿ, ನಿಮ್ ಈ ಜುಗಾಡು ಕೆಲ್ಸಗಳನ್ನ ದಯವಿಟ್ಟು ಬಿಡಿ, ಇಲ್ಲ ಅಂದ್ರೆ ಅದನ್ ಮಿಕ್ಸ್ತೀನಿ ಅಂತ ಹೋಗಿ ಕೊನೆಗೆ ಪ್ರಾಣನೇ ಕಳ್ಕೊತೀರಾ ನೀವು. ಶ್ರುತಿ ತುಂಬಾ ಕರೆಕ್ಟಾಗಿ ಹೇಳ್ತಿದ್ದಾಳೆ. ಮಕ್ಕಳ, ಇಷ್ಟು ಕಂಜೂಸ್ತನ ಬೇಡ. ನಾನ್ ಹೇಳೋದನ್ನ ಕೇಳಿ ಅರ್ಥ ಆಯ್ತಾ? ಬುದ್ಧಿ ಇಲ್ದೋ ಕೆಲ್ಸಗಳನ್ನ ಮಾಡ್ಬೇಡಿ. ನಮ್ಗ ಅರ್ಥ ಆಯ್ತು ಅತ್ತೆ.
ಇನ್ಮೇಲೆ ಯಾವ ಜುಗಾಡ್ ಕೆಲ್ಸನೂ ಮಾಡೋದಿಲ್ಲ. ಅವರ ನಾದ್ನಿ ಮತ್ತೆ ಅತ್ತೆ ಹೇಳಿದ ಮಾತು ಕೇಳಿ ಅವ್ರಿಗೆ ಬುದ್ಧಿ ಬರುತ್ತೆ. ಅವತ್ತಿಂದ ಅವರು ಯಾವ ಜುಗಾಡ್ ಕೆಲ್ಸನೂ ಮಾಡಲ್ಲ. ನಾದ್ನಿ ಮತ್ತೆ ಅತ್ತೆ ಹತ್ರದಿಂದ ತುಂಬಾ ಒಳ್ಳೆ ವಿಷಯಗಳನ್ನ ಕಲ್ತ್ಕೋತಾರೆ. ಮತ್ತೆ ಅವ್ರ ಮೂವರು ಅವ್ರ ಮಾತನ್ನ ಕೇಳಿ ಜೀವನ ಸಾಗಿಸ್ತಾರೆ. Best buddies. Hello friends. Thanks for watching this video. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर और हाँ, शेयर करना भी ना भूलें। और भी मजेदार वीडियो देखने के लिए नीचे दिए गए बेल आइकॉन को दबाएं। देखते रहिए बेस्ट बडीज।